ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಸತ್ಯವನ್ನು ಕಂಡವರಿಗೆ ಸತ್ಯದರ್ಶಿಗಳು ಅಂತ ಕರೀತೇವೆ. ಯಾವುದು ಸತ್ಯ, ಯಾವುದು ಸತ್ಯವಲ್ಲ, ಇದರ ಸರಿಯಾದ ಜ್ಞಾನ ಇತ್ತು ಅಂದರೆ ನಾವು ಹೇಗೆ ಬಾಳಬೇಕು, ಯಾವುದಕ್ಕಾಗಿ ಬಾಳಬೇಕು ಅದು ಗೊತ್ತಾಗ್ತದೆ. ಆದ್ದರಿಂದಲೇ ಅನೇಕ ಜನ ಪೂರ್ವಕಾಲದಲ್ಲಿ, ನಂತರದ ಕಾಲದಲ್ಲಿ ಈ ಸತ್ಯ ಶೋಧನೆಗೆ ತೊಡಗಿದರು. ಜಗತ್ತಿನ ಸತ್ಯ ತಿಳಿಯೋದಕ್ಕಾಗಿ ವೈಜ್ಞಾನಿಕ ಚಿಂತನೆ ಮಾಡಿದರು, ವೈಜ್ಞಾನಿಕ ವಿಧಾನಗಳನ್ನು ಬಳಸಿದರು. ಶಾಶ್ವತ ಸತ್ಯವನ್ನು ತಿಳಿಯೋದಕ್ಕಾಗಿ ಹೊಸ ಹೊಸ ಮಾರ್ಗಗಳನ್ನು ಶೋಧಿಸಿದರು. ಅಂಥ ಮಹಾನುಭಾವರಿಗೆ ನಾವು ಜ್ಞಾನಿಗಳು ಅಂತ ಕರೆಯೋದು. ಎಂಥದರೆ ಜ್ಞಾನ ಉಳ್ಳವರೆಲ್ಲ ಜ್ಞಾನಿಗಳಲ್ಲ, ವಸ್ತುವಿನ ನಿಜವಾದ ಸ್ವರೂಪವನ್ನು ಅರಿತವರಿಗೆ ಜ್ಞಾನಿಗಳು ಅಂತ ಹೆಸರು. ಸತ್ಯದಲ್ಲಿ ಎರಡು ಪ್ರಕಾರಗಳು. ಒಂದು ಕಾಣುವ ಸತ್ಯ, ಇನ್ನೊಂದು ಸದಾ ಇರುವ ಸತ್ಯ. ಎರಡಿವು. ಕಾಣಿಸ್ತದ, ಆದರೆ ಶಾಶ್ವತವಾಗಿ ಇರೋದಿಲ್ಲ. ಅದು ಒಂದು ಸತ್ಯವೇ, ಆದರೆ ಅದಕ್ಕೆ ಕಾಣುವ ಸತ್ಯ ಅಂತೇವೆ. ಕಾಣಿಸಕ್ಕದು ಸತ್ಯ, ಇರಾಕಲ್ಲ. ಇರುವ ಸತ್ಯ ಅಂದರೆ ಅದು ಅದು ಶಾಶ್ವತವಾಗ್ಯದ. ಅದರ ವಿನಾಶ, ಅದರ ಬದಲಾವಣೆ ಇದು ಅಸಾಧ್ಯವಾದ ಸಂಗತಿ. ಇಂಥ ಎರಡು ಸತ್ಯಗಳು ಈಗ ಜಗತ್ತನ್ನು ನಾವು ನೋಡ್ತೇವೆ. ಇದೆಲ್ಲ ಹೇಗದ? ಈಗ ಇಲ್ಲೊಂದು ಹೂವದ, ನೋಡ್ತೇವೆ, ಕಾಣಿಸ್ತದ, ಸತ್ಯ ಅಂತ ನಾವು ತಿಳ್ಕೋತೇವೆ. ಯಾಕೆ? ಯಾವುದು ಕಾಣಿಸ್ತದ ಅದು ಅದ. ಆದರೆ ಅದು ಏನದ ಅಂತ ನಾವು ಸಂಶೋಧನೆಗೆ ತೊಡಗಿದರೆ ಅದನ್ನು ಬಿಚ್ಚಿ 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 ನೋಡ್ಕೋತ ಹೋದೇವಿ ಅಂದರೆ ಕೊನೆಗೇನು ಉಳಿತದ? ಎಲ್ಲ ಅಣುಗಳನ್ನು ಪ್ರತ್ಯೇಕಿಸಿ ಬಿಟ್ಟರೆ ಅಲ್ಲಿ ಏನಿಲ್ಲ, ಬರೀ ಅಣುಗಳು. ಅಷ್ಟೇ ಅಲ್ಲ, ಬರೇ ಅಣುಗಳಲ್ಲ, ಅಣುಗಳ ಮಧ್ಯದಲ್ಲಿ ಏನಿಲ್ಲ, ಬರೀ ಬಯಲ. ನೋಡಬೇಕು, ಒಂದು ಅಣು ಎಷ್ಟು ಸೂಕ್ಷ್ಮ ಇರ್ತದೆ. ಬರೀ ಒಂದು ಗ್ರಾಮದಾಗ, ಒಂದು ಸಣ್ಣ ಗ್ರಾಮದಾಗ ಎಷ್ಟು ಒಂದರ ಮುಂದೆ 23 ಪೂಜೆ ಕೊಡಬೇಕು. ಅಷ್ಟು ಅಣುಗಳು ಹೇಳಿ, ಕೋಟಿ 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 100 ಇಷ್ಟು
ಇಷ್ಟೆಲ್ಲ ಅಣುಗಳಿಂದ ಇದೊಂದು ಹೂ ತಯಾರಾಗ್ತದೆ. ಆದರೆ ನಮಗೆ ಅಣುಗಳು ಗೊತ್ತಾಗೋದಿಲ್ಲ. ಎಲ್ಲ ಬಿಚ್ಚಿ ನೋಡಿದರೆ ಹೂನೇ ಇಲ್ಲ. ಅಣುಗಳಲ್ಲಿ ಹೂವಿಲ್ಲ, ಬಿಚ್ಚಿದಾಗ ಏನಿಲ್ಲ. ಆದರೆ ಕೂಡಿಸಿದಾಗ ಅಲ್ಲೊಂದು ಹೂ ಕಾಣಿಸ್ತದೆ. ಏನು ಕಂಡತೋ ಅದು ಅದ, ನೋಡೋದಕ್ಕದ, ಅದರ ಒಳಗೆ ಹೊಕ್ಕರದಿಲ್ಲ. ಅವಾಗಿಲ್ಲ. ಈಗದಲ್ಲ, ಒಂದು ಗಡಿಗೆ ಅಂತ ಇಟ್ಟುಕೊಳ್ಳಿ, ಒಂದು ಸುಂದರವಾದ ಗಡಿಗೆ ಅದು. ಅದೆಲ್ಲ ಮಣ್ಣಿನ ಗಡಿಗೆ. ಗಡಿಗೆ ಅದ, ನೋಡೋದಕ್ಕದ. ಆದರೆ ಗಡಿಗೆ ಅನ್ನೋದು ಎಲ್ಲದ ಅಂತ ಹುಡುಕ್ಯಾಡಕ್ಕೆ ಹೋಗಿ ಬಿಟ್ಟರೆ ಮಣ್ಣು ಸಿಗ್ತದೆ ವಿನಃ ಗಡಿಗೆನೇ ಸಿಗೋದಿಲ್ಲ. ಗಡಿಗೆ ಅಂದರೆ ಯಾವುದು? ಸುಮ್ಮನೆ ಆಕಾರ. ಅದಕ್ಕೊಂದು ಹೆಸರ. ಏನು ಮುಟ್ಟುತ್ತೇವೆ ಅದು ಗಡಿಗೆಲ್ಲ ಮಣ್ಣು ಮುಟ್ಟುತ್ತೇವೆ. ಸುಮ್ಮನೆ ಹೀಗೆ ಮುಟ್ಟದೆ, ಅದು ಮಣ್ಣಿನ ಗಡಿಗೆ ಮುಟ್ಟದೆ. ಕಂಠ ಮುಟ್ಟದೆ. ನಾ ಕಂಠ ಅಂತೇನಿ, ಮುಟ್ಟಿದ್ದ ಮಾತ್ರ ಏನು? ಮಣ್ಣೆ. ಬುಡ ಅಂತೇನೆ, ಬುಡ ಮುಟ್ಟಿದರೂ ಮಣ್ಣೆ ಅಲ್ಲವೇನು? ಏನದ ಅದರೊಳಗೆ? ಇರೋದು ಯಾವುದು? ಮಣ್ಣದ. ತೋರೋದು ಯಾವುದು? ಗಡಿಗೆ. ನಾವು ಗಡಿಗೆ ಅಂತೇವೆ ವಿನಃ ಮಣ್ಣನ್ನೋದಿಲ್ಲ. ಗಡಿಗೆಯೊಳಗ ನೀರದ, ಗಡಿಗೆಯೊಳಗ ಹಾಲದ, ಮಣ್ಣಾಗ ನೀರದ, ಮಣ್ಣಾಗ ಹಾಲದ ಅಂತ ಎಲ್ಲಿ ಅಂತೇವೆ? ಯಾಕೆಂದ್ರೆ ವ್ಯವಹಾರಕ್ಕೆ ನಿಲುಕೋದು ಗಡಿಗೆ. ಅದಕ್ಕೆ ಆಧಾರವಾಗಿ ಇರೋದು ಯಾವುದು? ಮಣ್ಣು. ಎರಡೂ ಸತ್ಯವೇ. ಒಂದು ತೋರ ಸತ್ಯ, ಒಂದು ಇರುವ ಸತ್ಯ. ಒಂದಾದ ಮಣ್ಣ ಒಡೆಯೋದಿಲ್ಲ, ಗಡಿಗಳು ಒಡಿತಾವ. ಗಡಿಗೆಗಳು ಒಡೆದು ಹೋಗ್ತಾವ, ಮಣ್ಣು ಒಡೆಯೋದಿಲ್ಲ. ಎಲ್ಲ ಒಡೆದು ಆದ ಬಳಿಕ ಸಹಿತ ಉಳಿಯೋದು ಮಣ್ಣೆ. ಗಡಿಗೆ ಮಾಡೋಕ್ಕಿಂತ ಮೊದಲಿರೋದು ಮಣ್ಣೆ. ಗಡಿಗೆ ಒಡೆದು ಹೋದ ಬಳಿಕ ಇರೋದು ಮಣ್ಣೆ. ಮಣ್ಣ ಹುಟ್ಟೋದಿಲ್ಲ, ಮಣ್ಣ ಸಾಯೋದಿಲ್ಲ, ಮಣ್ಣ ನಿರ್ಮಾಣ ಆಗೋದಿಲ್ಲ, ಮಣ್ಣ ಒಡೆದು ಹೋಗೋದಿಲ್ಲ. ಗಡಿಗೆ ಕಾಣಿಸ್ತಾವ, ಗಡಿಗೆ ಒಡಿತಾವ, ಮಣ್ಣ ಹಂಗ ಇರ್ತದ. ಇದು ದೃಷ್ಟಾಂತ. ಇದಕ್ಕೆ ಮಣ್ಣಿಗೆ ಏನಂತೇವಿ? ಇರೋ ಸತ್ಯ ಅದ. ಅದೇನೇ ನಾವೇನೂ ಮಾಡುವುದಿಲ್ಲ ಅದ. ಗಡಿಗೆ ನಾವು ಮಾಡ್ತೇವಿ. ಗಡಿಗೆ ಒಂದು ರೂಪ ಕೊಡ್ತೇವೆ, ಮಣ್ಣಿಗೆ ರೂಪ ಕೊಡ್ತೇವೆ. ಆವಾಗ ಗಡಿಗೆ ತಯಾರಾಗ್ತದೆ. ಆ ಗಡಿಗೆಗೆ ನಾವು ವ್ಯಾವಹಾರಿಕ ಅಸ್ತಿತ್ವ ಕೊಡ್ತೇವೆ ಅದ. ಆದರೆ ನೋಡಾಕದ, ಒಳಗೆ ವಕ್ರದಿಲ್ಲ ಅಷ್ಟೆ. ಹಾಗ ಇಡೀ ಜಗತ್ತೆಲ್ಲ. ಇದೇನು ಕಾಣಿಸ್ತದೆ? ನೋಡಾಕದ, ಒಳಗೆ ವಕ್ರ ಅದ ಇಲ್ಲಲ್ಲೇ. ಎಲ್ಲ ಮ್ಯಾಗ ಬಣ್ಣ ಬಣ್ಣ. ಈಗೆಲ್ಲೇನು ತಾವು ನೋಡ್ತಿರಲ್ಲ, ಈಗ ಟಿ ವಿ ಅಂತ ನೋಡ್ತೇವೆ, ಒಂದು ಥಿಯೇಟರ್. ಅದರಾಗ ಒಂದು ಸ್ಕ್ರೀನ್ ಅಂತ ಇರ್ತದೆ, ಪರದೆದ ಮೇಲೆ ಚಂದ ಒಬ್ಬ ಮನುಷ್ಯನ ರೂಪದ ಅಂತ ಇಟ್ಕೊಳ್ಳಿ. ಅದು ಏನಂತ ಹುಡುಕ್ಯಾಡಕ್ಕೆ ಹೋದ್ರೆ ಅಲ್ಲೇನದು? ಅದು ಅವ ಓಡಾಡ್ತಾನೆ, ಕೂಡ್ತಾನೆ, ನಡಿತಾನೆ, ಮಾತಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಎಲ್ಲ ನೋಡೋದಕ್ಕೆ ಅವ ಇರುವುದಿಲ್ಲ ಅಲ್ಲಿ. ಪ್ರಪಂಚ ಅಂದ್ರೆ ಹಿಂಗ ಮ್ಯಾಲ ಅದ. ಅದನ್ನು ಪರೀಕ್ಷೆಗೆ ಒಳಪಡಿಸೋದಾದರೆ
ಇಲ್ಲ. ಆದ್ದರಿಂದಲೇ ಜಗತ್ತು ಹೇಗದ, ಇದು ಕಾಣಿಸ್ತದ, ಅನಿತ್ಯವಾಗ್ಯದ. ಆ ಬಳಿಕ ಏನು ಉಳಿತದಲ್ಲ, ಮಣ್ಣಿರ್ತದಲ್ಲ, ಅಂಥದ್ದೊಂದು ಜಗತ್ತಿನ ಮೂಲ ಆಧಾರ ಅಂತ ಏನು ನಾವು ಕರಿತೇವೆ, ಅಂಥ ಆಧಾರವೇ ಪರಮ ಸತ್ಯ. ಅದು ಇರೋದು. ಅದನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ, ಅದನ್ನು ನಾಶ ಮಾಡಲಿಕ್ಕಾಗೋದೂ ಇಲ್ಲ. ಅಂಥ ಒಂದು ಅದ್ಭುತವಾದ ಸತ್ಯ, ಇದೊಂದು ಕಾಣುವಂಥ ಅದ್ಭುತ ಸತ್ಯ. ಇವು ಎರಡರ ಸ್ವರೂಪವನ್ನು ಯಾರು ತಿಳಿದರೋ ಅಂಥವರಿಗೆ ನಾವು ಜ್ಞಾನಿಗಳು ಅಂತ ಕರೆಯೋದು. ಅಂಥ ಜ್ಞಾನಿಗಳು ಬಹಳ ಜನ ಜಗತ್ತಿನಾಗ. ನಮ್ಮ ಮಧ್ಯದಲ್ಲಿಯೇ ಜ್ಞಾನಿಗಳಿರ್ತಾರೆ. ಆ ದೃಷ್ಟಿಯಿಂದ ಜಗತ್ತನ್ನು ನೋಡ್ತಿರ್ತಾರೆ. ಅವರ ಬದುಕು ಸ್ವಲ್ಪ ಬದಲಾಗ್ತದೆ, ನಮ್ಮ ಬದುಕು ಒಂದು ಥರ ಇರ್ತದೆ. ನಮಗೇನು ಕಾಣಿಸ್ತದೆ ಅದು ಬಹಳ ಸತ್ಯ ಅನ್ನಿಸ್ತದೆ. ಅವ್ರಿಗೆ ಕಾಣಿಸೋದು ಇದು ಕಾಣಿಸ್ತದೆ, ನಮಗೆ ಹೇಗೆ ಕಾಣಿಸ್ತದೆ ಹಾಗೆ ಕಾಣಿಸ್ತದೆ. ಆದರೆ ಇದೇನು ಖರೆ ಅಲ್ಲ ಅಂತ ಹೊಳಿತದೆ, ಇರ್ತದೆ. ಇದೇನು ಖರೆ ಅಲ್ಲ ಅಲ್ಲವೇನು? ಯಾವುದು? ಈಗ ಇಲ್ಲೇ ನಾನು ಕೂತೇನಿ, ನೀವು ಬಂದು ಬಹಳ ದೊಡ್ಡದೊಂದು ಹೂಮಾಲೆ ಹಾಕಿ ಗೌರವ ಸಲ್ಲಿಸಿದ್ರಿ ಅಂದರೆ ಅದೇನು ಗೌರವಂತದ ಅಲ್ಲ, ಅದು ಏನು? ಸುಮ್ಮನೆ ನೋಡೋದಕ್ಕೆ ಒಂದು ಕ್ಷಣ ಅಷ್ಟೇ. ಆ ಬಳಿಕ ಹೂಮಾಲೆನೂ ಹೋಯಿತು ಮತ್ತು ಹಾಕಿದವರು ಹೋದರು. ಎರಡೂ ಅಷ್ಟಕ್ಕಷ್ಟೇ, ಸ್ವಲ್ಪ ಕಾಲದಲ್ಲಿ ಹಾಗೆ ಅನಿಸ್ತದೆ. ಆ ಬಳಿಕಿಲ್ಲ. ಸುಮ್ಮನೆ ಕಾಣಕದ, ಭಾವದಾಗದ, ಆದರೆ ಶಾಶ್ವತವಾಗಿ ಅಲ್ಲಿ ಇಲ್ಲ. ಹಂಗೆ ಜಗತ್ತ ಇದೆ. ಆ ದೃಷ್ಟಿಯಿಂದ ಜಗತ್ತನ್ನು ನೋಡಿದರೆ ನಮ್ಮ ಜೀವನ ಬಹಳ ಚಲೋ ಆಗ್ತದೆ. ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅದು ನಮಗೆ ಗೊತ್ತಾಯಿತು ಅಂದರೆ ಅಷ್ಟೇ ಬೆಲೆ ಕೊಡ್ತೇವೆ, ತಲೆಗೆ ತಾಪಾಗೋದಿಲ್ಲದ. ಇಲ್ಲದ ಬೆಲೆಯನ್ನು ಕೊಡ್ಕೋತ ಹೋದೇವಿ ಅಂದರೆ ತ್ರಾಸು ಬಹಳ ಆಗ್ತದೆ. ಅದೇ ಪ್ರಪಂಚ. ನಾವು ಹೇಳ್ತೇವಲ್ಲ, ಪ್ರಪಂಚ ಬಹಳ ದುಃಖಮಯ ಅಂತ ಅಂತೇವಿ. ಅದಕ್ಕೆ ಕಾರಣ ಅಂದ್ರೇನು? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ. ಚಂದ ಒಬ್ಬ ಮನುಷ್ಯ ಕಂಡ ಅಂದರೆ ಹಂಗ ಇರ್ತಾನಂತ ತಪ್ಪು ತಿಳ್ಕೋತೇವಲ್ಲ, ಅದರಿಂದ ದುಃಖ ಆಗೋದು. ಇಲ್ಲೇನು ರಾಮಾಯಣದಾಗ ಒಂದು ದೊಡ್ಡ ಘಟನೆ, ಎಷ್ಟು ಜಗತ್ ಪ್ರಸಿದ್ಧ ಘಟನೆ, ಯಾರಿಗೆ ಗೊತ್ತಿಲ್ಲ ಹೇಳಿ? ಸುಮ್ಮನೆ ಒಂದು ತಪ್ಪು ನೋಟ, ಅದೊಂಥರ ಇತ್ತು. ಇವರೊಂಥರ ನೋಡಿದರು, ಹಿಂಗೆ ಅದ ಅಂತ ತಿಳ್ಕೊಂಡ್ರು, ಕಂಡಂಗೆ ಅದ ಅಂತ ತಿಳಿದ್ರು, ರಾಮಾಯಣ ಆಯ್ತು ಅಷ್ಟೇ. ಇಲ್ಲೇನು? ಸುವರ್ಣ ಮೃಗ ಬಂಗಾರ ಚಿಗರಿ ಓಡಾಡ್ತು, ಅದು ಬಂಗಾರದಿತ್ತೇನು ಹೇಳಿ? ಕೂತಾರ ರಾಮ, ಸೀತಾದೇವಿ, ಲಕ್ಷ್ಮಣ ಎಲ್ಲರೂ ಬಲ್ಲವರೇ, ತಿಳಿದವರೇ. ಅವ್ರ ಎದುರಿಗೆ ಒಂದು ಚಿಗರಿ ಹಿಂಗೆ ಅಡ್ಡಾಡ್ತು. ಎಷ್ಟು ಚಂದಿತ್ತು, ಎಷ್ಟು ಸುಂದರ, ಮತ್ತು ಹೆಂಗಿತ್ತು? ಬಂಗಾರ ವರ್ಣ. ಎಂಥ ಅದ್ಭುತ ಆಯಿತು.
ನೋಡಿದರೆ ಕಣ್ಣು ಮುಚ್ಚಬಾರದು, ಅಷ್ಟು ಸುಂದರ, ಅಷ್ಟು ಚಂದಿತ್ತು. ಬಂಗಾರದ ಚಿಗರಿ. ಇಂಥ ಬಂಗಾರದ ಚಿಗರಿ ಸುಳಿದಾಗ ಬೇಕು ಅನ್ನಾರ್ದವ್ರು ಯಾರು? ಇದು ನಮ್ಮ ಹತ್ತಿರ ಇದ್ರೆ ಚಲೋ ಆಗ್ತದೆ ಅಲ್ಲಾರ್ದವ್ರು ಯಾರದಾರ? ಈಗ ನಿಮ್ಮ ಎದುರಿಗೆ ಒಂದು ಸುಳಿದಾಡ್ತ ತಿಳ್ಕೊಳ್ರಿ ಮನ್ಯಾಗ, ಹೆಂಗಾಗ್ತದೆ? ಬಂಗಾರದು ಗಟ್ಟಿ ಬಂಗಾರ ಇಂಥದೊಂದು ಚಿಗುರಿ ರೂಪದಾಗ ಬಂದರೆ ಬಿಡವ್ರು ಯಾರು ಹೇಳಿ? ಸುಮ್ಮನೆ ಒಂದು 10 ರೂಪಾಯಿ ದಾರ್ಯಾಗ ಬಿದ್ದರೆ ಬಿಡ್ಲಾರ್ದವ್ರು ನಾವು ಬಂಗಾರದ ಚಿಗರಿ ಸುಳಿದಾಡಿದ್ರೆ ಗತಿ ಏನು? ಆದರೆ ಅದು ಬಂಗಾರದ್ದಿರಲಿಲ್ಲ. ಕಾಣಾಕ ಬಂಗಾರಿತ್ತು, ಇರಾಕಲ್ಲಿ ಬಂಗಾರ ಇರಲಿಲ್ಲ. ಅದ್ರ ಒಳಗೆ ಭಾರಿ ಇತ್ತು. ಏನಿತ್ತು? ಈ 3 ಮಂದಿ ರಾಮಾಯಣ ಆಗಬೇಕಲ್ಲ, ಹಂಗೆ ಒಳಗಿತ್ತದ. ಸೀತಾದೇವಿಗೆ ಅನಿಸ್ತು ಇದು ನಮ್ಮ ಆಶ್ರಮದಾಗ ಇರಬೇಕು. ಆಕೆ ಇದನ್ನ ಹಿಡೀರಿ ಅಂದ್ಲು. ಸೀತಾದೇವಿಯ ಆಜ್ಞೆ. ರಾಮ ಸೀತಾ ಲಕ್ಷ್ಮಣಗೆ ಹೇಳಿ ಹೋದ, ಹಿಡ್ಯಾಕೆ ಹೋದ. ಮುಂದೆ ಕಥೆ ಮಹತ್ವದ್ದಲ್ಲ, ಕಥೆ ಏನಾಯಿತು, ಏನು ಕಂಡತೋ ಹಾಗದ ಇರಲಿಲ್ಲ. ಇರಲಾರದ್ದು ಕಂಡತಲ್ಲ, ಅದು ರಾಮಾಯಣಕ್ಕೆ ಕಾರಣ ಆಯ್ತು ಅಷ್ಟೆ. ರಾಮನ ಹೋದ, ಲಕ್ಷ್ಮಣ ಹೋದ, ಸೀತಾದೇವಿ ಈ ಕಡೆ ಹೋದರು, ರಾಮಾಯಣ. ನಮ್ಮದು ಹಂಗೆ ಏನೋ ಮ್ಯಾಗ ಚಂದಂತ ಹೋಗ್ತೇವೆ, ಒಳಗೆ ಏನರೇ ಇರ್ತದೆ, ಅದ್ರಾಗ ಸಿಕ್ಕ ಹಾಕ್ಕೋತೇವಿ. ಮ್ಯಾಲ ಬಹಳ ಅದ್ಭುತ ಇರ್ತದ, ಒಳಗೆ ಹಂಗೆ ಇರ್ತದಂತ ಹೇಳಕ್ಕೆ ಬರೋದಿಲ್ಲ. ಈಗೆಲ್ಲ ಅದಾರಲ್ಲ, ಈಗ ನಾಟಕ ಮಾಡೋರು ಎಷ್ಟು ಚಂದ ಕಾಣ್ತಾರೆ ಲೈಟ್ದಾಗ. ರಾತ್ರಿ ದೀಪ ಇರಬೇಕು, ಅದ್ರ ಮೇಲೆ ಬೇರೆ ಬೇರೆ ಬೆಳಕು ಬಿಟ್ಟಿರಬೇಕು, ಅವರು ಬಣ್ಣ ಹಚ್ಚಿಕೊಂಡಿರಬೇಕು, ಬಟ್ಟೆ ಹಾಕ್ಕೊಂಡಿರಬೇಕು, ಮಸ್ತಾಗಿ ಕಾಣಿಸ್ತಾರೆ, ಸಾಕ್ಷಾತ್ ದೇವರೇ. ಆದರೆ ಪರದೆ ಹಿಂದೆ ಹೋಗಿ ನೋಡಿದರೆ ಅವ ಬಿಡಿ ಸೇದ್ಕೋತ ಕೂತಿರ್ತಾನೆ. ಅವನ ಮುಖ ನೋಡಬಾರ್ದು. ನಾನು ಪುರುಷರದ್ದು ಹೇಳಿದೆ, ಉಳಿದು ನೀವು ಎಷ್ಟು ವಿಚಿತ್ರದ. ನಾವೆಲ್ಲ ಮರುಳಾಗೋದು ಇದಕ್ಕೆ. ಒಂದು ಕಾಸಿಗೆ ಮರುಳಾಗ್ತೇವೆ, ಒಂದು ರೂಪಕ್ಕೆ ಮರುಳಾಗ್ತೇವೆ, ಶಬ್ದಕ್ಕೆ ಮರುಳಾಗ್ತೇವೆ. ಬಹಳ ಆಶ್ಚರ್ಯದ. ಇದಕ್ಕೆಲ್ಲ ಯಾಕೆ ಆಗ್ತೇವೆ ಅಂದ್ರೆ ಅದರ ಸ್ವರೂಪ ನಮಗೆ ಗೊತ್ತಿಲ್ಲ. ವಸ್ತುಗಳ ನಿಜವಾದ ಸ್ವರೂಪನೇ ಗೊತ್ತಿದ್ರೆ ತಲೆಗೆ ತಾಪಾಗೋದಿಲ್ಲ, ಮನುಷ್ಯ ಸೋಲೋದಿಲ್ಲ. ಸತ್ಯವನ್ನು ಗೊತ್ತು ಮಾಡಿಕೊಂಡಿದ್ರೆ ಅದು ತೋರು ಸತ್ಯ ಇದ್ದರೂ ನೋಡಿ ಸಂತೋಷ ಪಡ್ತಾನೆ ವಿನಃ ಸಿಕ್ಕ ಹಾಕಿಕೊಳ್ಳುವುದಿಲ್ಲ. ಇದು ನಾವು ಜ್ಞಾನಿಗಳ ಜೀವನದಾಗ ಮತ್ತು ಸಾಮಾನ್ಯ ನಮ್ಮಂಥವರ ಜೀವನದಾಗ ನಾವು ಕಾಣೋದು. ನಮ್ಮ ಜೀವನದಾಗ ನಾವು ಸಿಕ್ಕ ಹಾಕ್ಕೊಳ್ತೇವೆ, ಅವರು ಸಿಕ್ಕ ಹಾಕ್ಕೊಳ್ಳೋದಿಲ್ಲ. ನೋಡ್ತಾರೆ, ನಮ್ಮಂಗೆ ಬದುಕ್ತಾರೆ, ಆದರೆ ನಿರ್ಲಿಪ್ತವಾಗಿ. ಮನಸ್ಸಿನಲ್ಲಿ ಎಷ್ಟು ಚಂದದ. ಇದಕ್ಕೆ ಬಲ್ಲವರ ಬದುಕ ಅಂತೇವಿ. ಶ್ರೇಷ್ಠ ಜ್ಞಾನಿಗಳು ಯಾರು ಅಂದರೆ ಸತ್ಯವನ್ನು ಅರಿತವರು. ಸತ್ಯ ಯಾವುದು? ಯಾವುದು ಕಾಣಿಸ್ತದೆ ಅದು ಕಾಣುವ ಸತ್ಯ. ಇಂಥದರ ಹಿಂದೆ ಯಾವುದು ಇರ್ತದೆ ಅದು ಇರುವ ಸತ್ಯ. ನಾನು ಅನ್ನೋದು ಕಾಣುವ ಸತ್ಯ
ಸತ್ಯ ಅಲ್ಲ, ನಾನು ಅನ್ನೋದು ಇರುವ ಸತ್ಯ. ಹಾಗೆ ಈಗ ತಿಳಿದುಕೊಳ್ಳೋದೊಂದು ಅದಲ್ಲ, ಇದು ಪರಮಜ್ಞಾನ. ಬಹಳ ಮಹತ್ವದ್ದು ಇದು ಜ್ಞಾನ ಸಾಧನ. ನಾವೆಲ್ಲ ಅದಕ್ಕೆ ಹಳ್ಳ್ಯಾಗ ಅಂತಿರ್ತೇವೆ, ಪ್ರತ್ಯಕ್ಷ ಕಂಡರೂ ಕೂಡ ಏನು ಮಾಡಬೇಕು? ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಅವ್ರು. ಕಂಡಂಗೆ ಇರುವುದಿಲ್ಲಪ್ಪ, ಸ್ವಲ್ಪ ಒಳಗೆ ಹೊಕ್ಕ ನೋಡೊಂದಿಟ್ಟು. ಪ್ರತ್ಯಕ್ಷ ಕಂಡ್ರು, ನಾ ಕಣ್ಣಾರೆ ಕಂಡೀನಿ ಅಂದರೂ ಹಂಗೆ ಇರ್ತದಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಸರಿಯಾಗಿ ತಿಳಿದುಕೋ ಅಂದ್ರೆ ಆರಾಮಿರ್ತೀಯ. ಎದರಾಗ ಸಿಕ್ಕ ಹಾಕ್ಕೊಳ್ಳೋದಿಲ್ಲ, ಆರಾಮಿರ್ತ, ಬಹಳ ಸಂತೋಷವಾಗಿರುತ್ತೆ. ಮ್ಯಾಲೆ ಬರೆದಿರ್ತಾರೆ, ಏನು ಅಡ್ವರ್ಟೈಸ್, ಎಂಥ ಅಡ್ವರ್ಟೈಸ್ ನೋಡಿರಿಲ್ಲ. ಹಿಂಗೆ ಕುಡ್ದ ಮುಖದ ಮೇಲೆ ಎಂಥ ಕಳಿ ಇಲ್ಲ, ಏನು ಕಳಿ ನೋಡಬೇಕದು. ಇವನ ಕಳಿ ನೋಡವ ಅವ ಕುಡ್ದ ಬಿಟ್ಟ, ಇವ ಕುಡ್ದಂಗೆ ಮಾಡ್ದ, ಅವ ಕುಡ್ದ ಬಿಟ್ಟ. ಎಷ್ಟು ಮಜಾ ಅದ ಇದರಾಗ, ಏನದ ಅಂತ ವಿಚಾರ ಮಾಡಬೇಕಲ್ಲ. ಮ್ಯಾಲೆ ಏನು ಯಾಕೆ ಬರಲ್ರ್ಯಾಕ, ಆದರೆ ಒಳಗೆ ಹೊಕ್ಕ ನೋಡಬೇಕು.